ಕೇತರಾಜ್ ಅವರು ವಿಪಕ್ಷಗಳು ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾವೆ. ಇಲ್ಲಿ ಸರ್ಕಾರದ ವೈಫಲ್ಯ ಇದೆ, ಅರಣ್ಯಾಧಿಕಾರಿಗಳ ತಪ್ಪನ್ನ ಮುಚ್ಚಿ ಹಾಕುವಂತ ಪ್ರಯತ್ನಗಳಾಗ್ತಿದೆ. ಒಂದು ಚಪ್ಪಲಿಯನ್ನ ನೀವು ಗಮನಿಸಬಹುದು, ಸ್ಟಿಕ್ಕರ್ ಹಂಗೆ ಇದೆ, ಅದು ಅವರಿಂದ ಸಿಕ್ಕಿರುವಂತ ಚಪ್ಪಲಿ ಅಂತ ಅರಣ್ಯಾಧಿಕಾರಿಗಳು ತೋರಿಸ್ತಾರೆ. ಸೊ ಈ ರೀತಿ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವಂತ ಪ್ರಯತ್ನಗಳಾಗ್ತಿದೆ. ಯಾಕೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬಾರದು ರಾಜ್ಯ ಸರ್ಕಾರ? ವಿಪಕ್ಷಗಳು ಅದನ್ನೇ ಕೇಳ್ತಾ ಇರೋದು, ಜುಡಿಷಿಯಲ್ ಎನ್ಕ್ವೈರಿ ಆಗಲಿ ಇದರ ಬಗ್ಗೆ ಅಂತ. ಅಲ್ಲಲ್ಲ, ವಿಪಕ್ಷಗಳು ಜುಡಿಷಿಯಲ್ ಎನ್ಕ್ವೈರಿ ಕೇಳ್ತಿದ್ದಾರೆ ಅಥವಾ SIT ಕೇಳ್ತಿದ್ದಾರೆ, ಅದ್ರ ಬಗ್ಗೆ ನಮ್ದು ಎರಡನೇ ಮಾತೇ ಇಲ್ಲ. ಆದ್ರೆ ಅದು ಇವತ್ತಿಂದ ಮಾತ್ರ ಅಲ್ಲ, 2000 ಈ ಹಿಂದಿನ ಎಲ್ಲಾ ಸರ್ಕಾರಗಳ ಅವಧಿಯೊಳಗೂ ಕೂಡ ನಡೆದಿರತಕ್ಕಂತ ಎಲ್ಲಾ ಪ್ರಕರಣಗಳನ್ನೂ ಸೇರಿಸಿದಂತೆ ಜುಡಿಷಿಯಲ್ ಎನ್ಕ್ವೈರಿ ಕೊಡಿ ಅಂತ ಕೇಳಿ. ಅದ್ರೊಳಗಡೆ ನೀವು ವಿರೋಧ ಪಕ್ಷವಾಗಿ ನೀವು ಜನರ ಪರವಾಗಿ ಮಾತನಾಡಬೇಕು, ನೀವು ಮಾತನಾಡೋದು 100% ಸರಿ. ಆದ್ರೆ ಒಬ್ಬ ಅರಣ್ಯ ಇಲಾಖೆಯ ಮಂತ್ರಿಯಾಗಿ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಒಂದು ಸ್ಪಷ್ಟನೆಯನ್ನು ಏನ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರುವಂತ ಸ್ಪಷ್ಟನೆಯನ್ನೂ ಕೇಳ್ಕೋಬೇಕಾಗತ್ತೆ. ಯಾಕೆಂದ್ರೆ ಒಬ್ಬ ಮಂತ್ರಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೊರೇಲ್ ಏನಿದೆ, ಆ ಮೊರೇಲ್ ಅನ್ನ ಕುಗ್ಸೋದಕ್ಕೆ ಸಾಧ್ಯ ಇಲ್ಲ. ಅವರು ಹೇಳ್ತಿರುವ ಮಾತು ಮಂತ್ರಿಗಳಲ್ಲೇ ತಾಳಮೇಳ ಇಲ್ವಲ್ಲ ನಿಕೇತರಾಜ್ ಅವರೇ? ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ ಇಲ್ಲಿ ಅರಣ್ಯಾಧಿಕಾರಿಗಳ ತಪ್ಪಿದೆ ಅಂತ, ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ ನನ್ನ ಇಲಾಖೆಯ ಅಧಿಕಾರಿಗಳ ತಪ್ಪು ಮಾಡಿಲ್ಲ ಅಂತ. ನಿಮ್ಮಲ್ಲೇ ವೈರುಧ್ಯ ಇದೆಯಲ್ಲ ನಿಕೇತರಾಜ್ ಅವರೇ? ಪುಟ್ಟರಂಗ ಶೆಟ್ಟಿ ಇನ್ಚಾರ್ಜ್ ಮಿನಿಸ್ಟ್ರು. ಅಲ್ಲಲ್ಲ, ಪುಟ್ಟರಂಗ ಶೆಟ್ಟಿ ಅವರು ಮಾತನಾಡ್ತಿರೋದು ಜನಾಕ್ರೋಶವನ್ನ ಪುಟ್ಟರಂಗ ಶೆಟ್ಟಿ ಅವರು ಕಂಡಿದ್ದಾರೆ. ನಾನು ಹೇಳ್ತಿರೋದು ಕೂಡ ಇಲ್ಲಿ ಅರಣ್ಯ ಇಲಾಖೆಯವ್ರನ್ನ ಸಮರ್ಥಿಸಿ ಅಥವಾ ಅವ್ರ ತಪ್ಪುಗಳನ್ನು ಮುಚ್ಚಾಕಿ ಅಂತ ನಾವು ಹೇಳ್ತಾ ಇಲ್ಲ. ಒಂದು ಏನು ಅಂತಂದ್ರೆ, ಯಾವತ್ತೂ ಕೂಡ ಬಂದೂಕನ್ನ ಬಳಸೋದು ಅದು ಕಡೇ ಆಪ್ಷನ್ ಆಗಿರ್ಬೇಕು. ದಟ್ ಈಸ್ ದ ಫೈನಲ್ ಆಗಿರ್ಬೇಕು. ಇಲ್ಲಿ 20 ಜನ ಇದ್ರು ಅಂತ ಹೇಳ್ತಿದ್ದಾರೆ, ಜೀಪಲ್ಲಿ ಹೋಗಿದ್ದಾರೆ. ಸೊ ಇಷ್ಟೆಲ್ಲ ನಡೀತಾ ಇದೆ. ಅವ್ರನ್ನ ಸರೆಂಡರ್ ಮಾಡ್ಕೊಳ್ಳೋದಕ್ಕಾಗಿ ಸಾಕಷ್ಟು ಪ್ರಯತ್ನ ನಡೀಬೇಕಾಗಿತ್ತು. ಮತ್ತು ಕಾಡಿನ ಇಂಚಿಂಚು ಇವರಿಗೆ ಗೊತ್ತಿರ್ತದೆ. ಅವರು ಇಲ್ಲಿ ಬಹಳಷ್ಟು ಲ್ಯಾಪ್ಸಸ್ ಇದಾವೆ. ಒಂದ್ ವೇಳೆ ಅವ್ರ ಹತ್ರ ನಾಡು ಬಂದೂಕ್ ಇತ್ತು ಅನ್ನೋದಾದ್ರೆ, ಆ ನಾಡು ಬಂದೂಕ್ ಅವ್ರ ಕೈಗೆ ಬಂತು, ಆ ನಾಡು ಬಂದೂಕ್ ಇರೋದ್ರ ಬಗ್ಗೆ ಮಾಹಿತಿ ಇರ್ತದೆ. ಯಾಕೆಂದ್ರೆ ಇಂಥ ಅನೇಕ ಇರುತ್ತೆ, ಇದ್ರ ಬಗ್ಗೆ ತನಿಖೆ ಖಂಡಿತ ಆಗ್ಬೇಕು. ಆದ್ರೆ ಬರ್ತೀನಿ ನನ್ನ ಜೊತೆಗೆ ಈಗ ಕಾಂತರಾಜ್ ಅವರು ಕೂಡ ಇದ್ದಾರೆ, ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ. ಸರ್, ಇಲ್ಲಿ ಹಲವು ಪ್ರಶ್ನೆಗಳು ಇದಾವೆ, ಹಲವು ಅನುಮಾನಗಳನ್ನ ತಮಗೆ ತೋಚಿದ ರೀತಿಯಲ್ಲಿ ಜನ ವ್ಯಕ್ತಪಡಿಸ್ತಾ ಇದ್ದಾರೆ, ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇರೋದು ನಿಮಗೆ, ಸಿಚುವೇಶನ್ ಅನ್ನ ವಿವರಿಸಿದ್ರು ರಾಮಲಿಂಗಾರೆಡ್ಡಿ ನಿನ್ನೆ ಬೆಳಗ್ಗೆ 4 ಗಂಟೆಯ ಹೊತ್ತಿಗೆ. ಕಗ್ಗತ್ತಲು ಇತ್ತು, ಎದುರಿನಿಂದ ಫೈರ್ ಆಗ್ತಾ ಇತ್ತು ನಾಡ ಬಂದೂಕಿನಿಂದ. ನಾವು ಸ್ಲೈಡ್ ಆಕ್ಷನ್ ಬಂದೂಕನ್ನ ಗನ್ನನ್ನ ಬಳಸಿ ಫೈರ್ ಮಾಡಲೇಬೇಕಾಯ್ತು ಅಂತ. ಈ ಸಿಚುವೇಶನ್ ಅನ್ನ ಇನ್ನೂ ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಇತ್ತ ಅರಣ್ಯ ಇಲಾಖೆಗೆ? ಇಲ್ಲ. ಯಾಕೆಂದರೆ ಮೊದಲನೇದಾಗಿ ಇವರು ಹಸು ಹುಡಿಕೊಂಡು ಕಾಡಿಗೆ ಹೋಗಿಲ್ಲ. ಯಾಕೆಂದರೆ ಪ್ರಾಣಿಗಳು, ಹಸುಗಳೆಲ್ಲ ಸಂಜೆ ಒಟ್ಟಾಗಿ ಹೋಗ್ತವೆ, ಒಟ್ಟಾಗಿ ಬಂದ್ಬಿಡ್ತವೆ. ಅದು ಈ ಇನ್ಸಿಡೆನ್ಸ್ ನಡೆದಿರೋದು ಕಾಡಿನ ಮಧ್ಯಭಾಗ, ಹೆಚ್ಚು ಕಡಿಮೆ 4 ಕಿಲೋಮೀಟರ್ ಒಳಗಡೆ ನಡೆದಿರುವಂಥ ಪ್ರಕರಣ ಇದು. ಅದು ಓಪನ್ ಏರಿಯಾ ಇರೋದಿಲ್ಲ, ಅಲ್ಲಿ ಒಬ್ಬರ ಮುಖ ಒಬ್ಬರಿಗೆ ಕಾಣದೇ ಇರುವಂಥ ಪರಿಸ್ಥಿತಿ ಇರುತ್ತೆ. ಅಷ್ಟು ಪೊದೆಗಳು, ಮರ ಗಿಡಗಳು ಒಟ್ಟಾರೆ ಇರ್ತವೆ. ಹಾಗಾಗಿ ಇವ್ರಿಗೆ ಜೀವ ಭಯದಿಂದ ಫೈರ್ ಮಾಡಿದ್ದಾರೆ ಹೊರತು ಆ ವ್ಯಕ್ತಿಗಳಿಗೆ ಉದ್ದೇಶಪೂರ್ವಕವಾಗಿ ಫೈರ್ ಮಾಡಿಲ್ಲ. ಯಾಕೆಂದರೆ ತಮ್ಮ ಪ್ರಾಣ ರಕ್ಷಣೆ ಮಾಡ್ಕೋಬೇಕಾಗಿರುತ್ತೆ ಆ ಪರಿಸ್ಥಿತಿಯಲ್ಲಿ. ಯಾಕೆಂದರೆ ಅಷ್ಟು ದಟ್ಟವಾದ ಕಾಡು ಒಳಗಡೆ ಒಬ್ಬರ ಮುಖ ಒಬ್ಬ ಕಾಣೋದಿಲ್ಲ. ಅದು ಕಗ್ಗತ್ತಲಲ್ಲಿ ನಡೆದಿರುವಂಥ ಪ್ರಕರಣ ಇದು. ಇದು ಜನ ಮಾನವೀಯತೆಯಿಂದ ಮಾತಾಡ್ತಾ ಇದ್ದಾರೆ ಹೊರತು ಇವರು ಕಾನೂನು ಪ್ರಕಾರ ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗಿತ್ತೋ ಅದನ್ನ ಕ್ರಮ ಕೈಗೊಂಡಿದ್ದಾರೆ. ಆದರೆ ಅದ್ರ ಬಗ್ಗೆ ಯಾರು ಅಧಿಕಾರಿಗಳನ್ನೇ ಆಗಲಿ ಅಥವಾ ಇಲಾಖೆನೇ ಆಗಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲೇನಾಗಿದೆ, ಮಾನವೀಯತೆಯಿಂದ ಸತ್ತಿರೋದ್ರಿಂದ ಎಲ್ಲ ಅವ್ರ ಪ್ರಕಾರ ಮಾತಾಡ್ತಾ ಇದ್ದಾರೆ ಹೊರತು ಇಲಾಖೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಕರೆಕ್ಟ್. ನನಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಸರ್. ವಿಪಕ್ಷಗಳು ಅದನ್ನು ರೈಸ್ ಮಾಡಿದ್ವು, ಬೇರೆ ಬೇರೆ ಸ್ಥಳೀಯರು ಕೂಡ ಅದನ್ನೇ ಹೇಳಿದರು. ಕಾಲಿನ ಭಾಗಕ್ಕೆ ಗುಂಡು ಹಾರಿಸಬೇಕಿತ್ತು, ಎದೆಗೆ ಫೈರ್ ಆಗಿದೆ, ತಲೆಗೆ ಫೈರ್ ಆಗಿದೆ, ಕತ್ತಿನ ಭಾಗಕ್ಕೆ ಫೈರ್ ಆಗಿದೆ. ಏನದು ಸ್ಲೈಡ್ ಆಕ್ಷನ್ ಗನ್ನು ಅಂತಂದ್ರೆ ಏನು ಸರ್? ಮತ್ತು ಸಾಧ್ಯ ಇತ್ತ ಕಾಲಿಗೆ ಗುಂಡು ಹೊಡೆದು ಅರೆಸ್ಟ್ ಮಾಡೋದಕ್ಕೆ ಆ ಸಿಚುವೇಶನ್ ಅಲ್ಲಿ ಸಾಧ್ಯ ಇತ್ತ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಗಾಢವಾದ ಕತ್ಲು ಮತ್ತೆ ದಟ್ಟ ಅರಣ್ಯದ ಮಧ್ಯ ಕಾಲಿಗೆ ಹೊಡೆಯೋದು ಅಸಾಧ್ಯ. ಸರ್, ಇದು ಸ್ಲೈಡ್ ಆಕ್ಷನ್ ಗನ್ ಅಂತಂದ್ರೆ ಏನು ಸರ್? ಅಷ್ಟೊಂದು ದಟ್ಟವಾದ ಕಾಡೊಳಗಡೆ ಅದು ಒಂದೇ ಸಾರಿ 5 ಬುಲೆಟ್ಗಳನ್ನ ಅದರಲ್ಲಿ ಹಾಕೊಳ್ಳಿಕ್ಕೆ ಆಗ್ತದೆ. ಒಂದರಿಂದೇ ಒಂದು 5 ಬುಲೆಟ್ಗಳನ್ನು ಆರಿಸ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಮೊದಲು ನಮ್ಮ ಹತ್ರ DBBL ಅಂತ ಡಬಲ್ ಬ್ಯಾರಲ್ ಗನ್ ಇರ್ತಿತ್ತು. ಆ ಡಬಲ್ ಬ್ಯಾರಲ್ ಗನ್ನಲ್ಲಿ ಚೆರೆಗಳು ಮಾತ್ರ ಈಚೆ ಬರ್ತಿತ್ತು. ಇದರಲ್ಲಿ ಏನಾಗುತ್ತೆ, 5 ಬುಲೆಟ್ಗಳು ಒಂದಾದ್ಮೇಲೆ ಈಚೆ ಬರ್ತವೆ. ಹಾಗಾಗಿ ಇದು ಭಾಳ ಸುಲಭವಾಗಿ ಆರಿಸುವಂಥದ್ದು.
ಅದು ಡಬಲ್ ಬ್ಯಾರಲ್ ಗನ್ನಲ್ಲೇ ಇಂಪ್ರೂವ್ಡ್ ಒಂದು. ಹಾಗಾಗಿ ಇದು ನಮ್ಮ ಇಲಾಖೆಯವರು ಕೊಟ್ಟಿದ್ದಾರೆ, ಇದನ್ನ ಆ ಸಂದರ್ಭದಲ್ಲಿ ಬೇರೆ ದಾರಿ ಇಲ್ಲದೇನೆ ಉಪಯೋಗಿಸಿದ್ದಾರೆ. ಸರ್, ಪ್ರಿಸೈಸ್ಡ್ ಆಗಿ ಕಾಲಿಗೆ ಹೊಡೆಯೋದಕ್ಕೆ ಸಾಧ್ಯ ಇತ್ತ ಆ ಸಿಚುವೇಶನ್ ಅಲ್ಲಿ? ಕಾಲಿಗೆ ಹೊಡಿಬೇಕಿತ್ತು, ಸೊಂಟದ ಕೆಳಭಾಗಕ್ಕೆ ಹೊಡಿಬೇಕಿತ್ತು, ಕಾಲಿಗೆ ಹೊಡಿಬೇಕಿತ್ತು? ಇಲ್ಲ, ಮೊದಲು ಇಲ್ಲ, ದಟ್ಟ ಕಾಡು ಬೇರೆ, ಎರಡನೇದಾಗಿ ಕತ್ಲೆ, ಒಬ್ಬರ ಮುಖ ಒಬ್ಬರಿಗೆ ಕಾಣೋದಿಲ್ಲ, ಇನ್ನು ಕಾಲು ಹುಡ್ಕೋದು ಎಲ್ಲಿಂದ ಬರ್ತದೆ? ಹಾಗಾಗಿ ಇವರು ಪೊದೆಗೆ ಹೊಡೆದಿರ್ತಾರೆ, ಆ ಕಡೆ ಇದ್ದವರು ಗುಡ್ ತಗಲಿರ್ತದೆ. ಸೊ ಇದಕ್ಕಿಂತ ಬೆಟರ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಸಿಚುವೇಶನ್ ಅನ್ನ ಅರಣ್ಯಾಧಿಕಾರಿಗಳಿಗೆ? ಇಲ್ಲ, ಸಾಧ್ಯ ಇರಲೇ ಇಲ್ಲ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಬೇರೆ ಥರ ತೀರ್ಮಾನ ತಗೊಳಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಆ ಪರಿಸ್ಥಿತಿನಲ್ಲಿ ಇವರು ಖಂಡಿತ ಮಾಡಿರೋ ಏನು ಕೆಲಸ ತೀರ್ಮಾನ ತಗೊಂಡಿದ್ದಾರೆ ಅದು ಇಲಾಖಾ ದೃಷ್ಟಿಯಿಂದ, ಅವರ ಜೀವನ ದೃಷ್ಟಿಯಿಂದ ಅದು ಸರಿಯಾಗಿದೆ. ಎಸ್ ವೆಂಕಟಗೌಡರು ಸರ್, ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದರು ದಟ್ಟವಾದ ಅರಣ್ಯ ಅದ. ಆ್ಯಕ್ಚುಲಿ ಈಗ ನೀವು ಫೈರಿಂಗ್ ಮಾಡಬೇಕು ಅಂತಂದರೆ ಕಾಮನ್ ಸೆನ್ಸ್, ಈಗ ನಾನು ಸೀದಾ ಫೈರ್ ಮಾಡಿದರೆ ಸೀದಾನೇ ಹೋಗುತ್ತದೆ. ಈಗ ಅವ್ರ ಕಾಲಿಗೆ ಎಲ್ಲಿ ಹೊಡಿಬೋದು ಅಂತೇಳಿ ಒಂದು ಕಾಮನ್ ಸೆನ್ಸ್ ಇರುತ್ತಲ್ಲ, ನಾವು ಕೆಳಗಡೆ ಬಗ್ಗೆ ಹೊಡಿಬೋದು, ಅದೇನಾರ ಇರ್ತೈತಿ. ಇವ್ರ ಇಂಟೆನ್ಷನ್ನೇ ಅವ್ರು ಹೊಡೆಯೋದಿತ್ತು, ಅದಕ್ಕೆ ಅದನ್ನು ಯೂಸ್ ಮಾಡಿದ್ದಾರೆ. ಆಮೇಲೆ ನಿವೃತ್ತ ಅಧಿಕಾರಿ ಒಬ್ರು ಕೂತಿದ್ದಾರೆ, ಹೇಳ್ತಾ ಇದ್ದಾರೆ ಸಿಚುವೇಶನ್, ಅಂತ ಸಿಚುವೇಶನ್ ಅನ್ನ ಇದಕ್ಕಿಂತ ಬೆಟರ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಯಾವುದೇ ಅಧಿಕಾರಿಗಳಿಗೂ ಸಾಧ್ಯ ಇರಲಿಲ್ಲ. 3 ಜನ ನೀವು ಸಾಯಿಸ್ತೀರಿ, ನೀವು ಒಂದು ಟ್ರಿಗರ್ ಮಾಡಿದ್ರೆ 5 ಬುಲೆಟ್ ಹೋಗ್ತೈತಿ, ಅದು ಒಂದು ಸೀದಾ ಹೋಗ್ತೈತೆ, ಅದು ಸ್ಪ್ಲಿಟ್ ಆಗಲ್ಲ. ಈಗ ಅವರೇನು ಆಜು ಬಾಜು ನಿಂತಿದ್ರು, ಒಂದು ಸೈದ ನಿಂತಿರ್ತಾರೆ. ಈಗ ನೀವು ಒಬ್ರಿಗೆ ಶೂಟ್ ಮಾಡಿದ್ರೆ ಆಬ್ವಿಯಸ್ಲಿ ಇನ್ನೊಬ್ಬರು ಪ್ಯಾನಿಕ್ ಆಗ್ತಾರೆ, ಓಡೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತೇನೆ. ನೀವು 3 ಮಂದಿದ ಅದೇನು ಬುಲೆಟ್ ಪಿಯರ್ಸ್ ಆಗಿದ್ದೈತಲ್ಲ, ಎಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಹೈಟ್. ಇದನ್ನೆಲ್ಲ ನೋಡಿಬಿಟ್ರೆ ಆ್ಯಕ್ಚುಲಿ ನಾವು ಫೋರೆನ್ಸಿಕ್ದು ಎಕ್ಸ್ಪರ್ಟ್ ಅಲ್ಲ, ಬಟ್ ಜಸ್ಟ್ ಸುಮ್ಮನೆ ನಾವು ಒಂದು ಗೇಜ್ ಮಾಡಿದ್ರೆ ಅವ್ರು ನಿಂದ್ರಿಸಿ ಗುಂಡು ಹೊಡೆದವ್ರ ಕತೆ, ಕ್ಲೋಸ್ ರೇಂಜ್ನಾಗ ಗುಂಡು ಹೊಡೆದಾರ. ಆಮ್ಯಾಗ ಕತ್ಲ ಅಂತ ಹೇಳ್ತಾರೆ ಇವರು, ಅಷ್ಟು ಪರ್ಫೆಕ್ಟಾಗಿ ಅದು ಯಾಕೆ ಹೆಂಗೆ ಹೋಗ್ತೈತಿ? ಕತ್ಲ ಇರ್ಬೋದು, ಅದು ನಾನು ಒಪ್ತೀನಿ. ಆಮೇಲೆ ಗಿಡ ಇರ್ತಾವೆ, ಈಗ ನೀವು ಫೈರ್ ಮಾಡಿದ್ರೆ ಸೀದಾ ನೀವು ಹೋಗಿ ಗಿಡಕ್ಕೆ ಬಡಿಲಾರ್ದೆ ಸೀದಾ ಅವ್ರಿಗೆ ಬಡಿತೈತೆ ಅದು. ಅಷ್ಟಕೊಂಡ ಇವರು ಪರ್ಫೆಕ್ಷನ್ ಇದ್ದವರು ಮತ್ತೆ ಕಾಲಿಗೆ ಯಾಕೆ ಹೊಡಿಂಗಿಲ್ಲ? ನಾವು ಇಲ್ಲಿ ಕೂತ್ಕೊಂಡು ಮಾತನಾಡೋದು ಈಸಿ ಇದೆ ಸರ್, ಬಟ್ ರಿಯಾಲಿಟಿ ಬೇರೆ ಇದೆ ಅಂತಲ್ಲಿ. ಸರ್, ನನ್ನ ಪ್ರಾಣವನ್ನು ನಾನು ಉಳಿಸ್ಕೊಳ್ಬೇಕಾ, ನನ್ನ ಆತ್ಮರಕ್ಷಣೆಯನ್ನು ನಾನು ಮಾಡಿಕೊಳ್ಳಬೇಕಾ, ಅಥವಾ ಆತ ಗುಂಡು ಹೊಡಿಲಿ ಅಂತ ಬಿದ್ಕೊಂಡು ಸುಮ್ಮನೆ ಇರಬೇಕು? ಸರ್, ಇಲ್ಲೇ ಅವ್ರು ಹೊಡೆದಿದ್ದು ಗುಂಡು ಸಿಗಬೇಕು, ಆಮ್ಯಾಗ ಅವರು ಸಣ್ಣ ಅವ್ರ ಬಂದೂಕೆ ಸಿಕ್ಕಿದೆ ಲೋಕಲ್, ಅದರಲ್ಲಿ ನೀವು ಒಂದು ಹೊಡೆದ್ರೆ ಮತ್ತೆ ಇನ್ನೊಂದು ಅವ ಲೋಡ್ ಮಾಡಲೇಬೇಕು. ಹೌದು, ನಿಮ್ಮ ಕಡೆ ಆಟೋಮೆಟಿಕ್ ಇದು, ನೀವು ಅದನ್ನು ಅವ್ರನ್ನ ಇಟ್ಕೊಂಡು ಹಿಡ್ಕೋಬೋದತ್ತಲ್ಲ, ಅರೆಸ್ಟ್ ಮಾಡ್ಬೋದಿತ್ತಲ್ಲ. ನೀವು ಅರೆಸ್ಟ್ ಯಾಕೆ ಮಾಡೋಂಗಿಲ್ಲ? ಆಯ್ತು, ಕಾಡಿತ್ತು, ಕತ್ಲಿತ್ತು, ನಿಮ್ಗೆ ರಿಸ್ಕ್ ಇತ್ತು, ಫೈನ್. ನೀವು ಕಾಲಿಗೆ ಹೊಡ್ಯಾಕಾರೆ ಟ್ರೈ ಮಾಡಿರಿ, ಇಲ್ಲ ಅವ ಒಂದು ಫೈರ್ ಮಾಡ್ತಾನೆ, ನೀವು 5 ಫೈರ್ ಮಾಡ್ತೀರಿ. ನೀವು 5 ಗುಂಡು ಹೋಗಿ ಅವ್ರಿಗೆ ಬಡಿತಾವ, ಅವನು ಏನೂ ಬಡಿಯಂಗಿಲ್ಲ, ಯಾರಿಗೂ ಬಡಿಯಂಗಿಲ್ಲ. ಅವ್ರು ಹೊಡೆದ್ರೆ ಕಾಡು ಇರ್ತೈತಿ, ಬುಷ್ನಾಗ ಇರ್ತಾರೆ, ಅವರು ಆಡ್ಕೊಂಡ್ರೆ ಇವ್ರಿಗೆ ಎದಿ ಕೊಟ್ಟು ನಿಂತಿರ್ತಾರೆ ಆಫೀಸರ್ಸ್. ಅಂದ್ರೆ ವೆಂಕಟಗೌಡ್ರೆ, ನಿಮಗೆ ಅವರು ಈಗ ಕಾಂತರಾಜ್ ಅವರು ಕೇಳಿದ್ರು, ಕಳ್ಳ ಬೇಟೆಗಾರರ ಮೇಲೆ ಇರುವಂತ ಪ್ರೀತಿ ಅರಣ್ಯಾಧಿಕಾರಿಗಳ ಮೇಲೆ ಇಲ್ಲ ಅಂತಂದ್ರೆ, ಅರಣ್ಯ ಸಿಬ್ಬಂದಿ ಮೇಲೆ ಇಲ್ಲ ಅಂತಂದ್ರೆ ಅವ್ರನ್ನ ಯಾರು ಕಾಪಾಡಬೇಕು? ಇಲ್ಲ, ಹ್ಯೂಮ್ಯಾನಿಟಿ. ಅವ್ರೇನವ್ರು ಮನೆಗೆ ಆಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಕಾಡ್ ಕಾಯೋದಕ್ಕೆ ಹೋಗಿದ್ದಾರೆ. ಸರ್, ಎಲ್ಲರದು ಜೀವನ, ಪೋಚರ್ಸ್ನು ಜೀವನ, ಆಫೀಸರ್ದು ಜೀವನ, ಅವರು ರಿಸ್ಕ್ ಇರ್ತಾರೆ, ಇವರು ರಿಸ್ಕ್. ಇವ್ರು ಎಂಟರ್ ಆಗಿದ್ದು ತಪ್ಪು, ಅದನ್ನು ಒಪ್ಪೋಣ. ಬಟ್ ತಪ್ಪಾಗಿದೆ ಅಂತೇಳಿ ನೀವು ಅವ್ರು ಕೊಲ್ಲೋದಂತೂ ಮಹಾ ಅಪರಾಧ. ನೀವು ಕಾನೂನ ನೀವು ಕೈಯಾಗ ತಗೊಂಡು, ಕಾನೂನನ್ನ ಏನು ಹೇಳ್ತೈತಿ? ವ್ಯಾನ್ ಯು ಕಿಲ್ ಎಂಡೇಂಜರ್ಡ್ ಸ್ಪೀಸೀಸ್ ಹೇಗೆ ನಿಭಾಯಿಸಬಹುದು? ಎರಡು ನಾಡ ಬಂದೂಕುಗಳು ಅವ್ರ ಕೈಯಲ್ಲಿದೆ, ಸಿಂಗಲ್ ಬ್ಯಾರಲ್ ನಾಡ ಬಂದೂಕುಗಳು, 38 ಗುಂಡುಗಳಿತ್ತು, ಅದು ರಿಕವರಿ ಸೀಸ್ ಮಾಡಿರೋದನ್ನು ತೋರಿಸಿದ್ದಾರೆ. ಒಂದು ಅವರು ಪ್ರಾಣ ಕಳಬೇಕು, ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಾಣ ಕಳ್ಕೊಳ್ಬೇಕು, ಅದಾಗಬೇಕಿತ್ತು ಅಂತ ಬಯಸ್ತಾ ಇರೋದು. ಸರ್, 20 ಜನ ಅತ್ಯಂತ ಸಮೀಪದಿಂದನೇ ಗುಂಡಿನ ಚಕಮಕಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದಿಷ್ಟು ಕಮ್ಯುನಿಕೇಟ್ ಮಾಡೋ ಅಂತ ಒಂದು ಬುದ್ಧಿವಂತಿಕೆ ಪ್ರದರ್ಶನ ಮಾಡಬಹುದಿತ್ತು ಸಿಬ್ಬಂದಿಯವರು, ಹೇಳ್ಬೋದಿತ್ತು. ಅಟ್ಲೀಸ್ಟ್ ನಾವೇನು ಮಾಡಲ್ಲಪ್ಪ, ದಯವಿಟ್ಟು ನೀವು ಪಾಡಿ ನೀವು ಹೋಗಿ, ಅಟ್ಲೀಸ್ಟ್ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವೇನು ಮಾಡಲ್ಲ, ನಾವೇನು ಆಕ್ಷನ್ ತಗೊಳ್ಳಲ್ಲ, ನೀವು ಹೋಗಿ ನೀವು ಅಂತ ಹೇಳಿ ಆಮೇಲೆ ಮುಂದಿನ ಕ್ರಮಗಳು ಜರುಗಿಸೋದು. ಒಂದಿಷ್ಟು ಇವ್ರು ಪೊದೆಲ್ಲ ಇವರೇ, ನಾವೇ ಸರೆಂಡರ್ ಆಗ್ತಿದೀವಿ, ನಮ್ಮನ್ನ ಶೂಟ್ ಮಾಡಬೇಡಿ ಅಂತ ಏನೋ ಒಂದು ಅಲ್ಲಿ ಅವ್ರಿಗೆ ತಿಳಿ ಹೇಳೋ ಅಂತದಾದ್ರೂ ಪ್ರಯತ್ನ ಆಗ್ಬೇಕಿತ್ತು. ಅಟ್ಲೀಸ್ಟ್ ಒಂದು ಮೈಕ್ ಆದ್ರೂ ಇಟ್ಕೊಂಡೆ, ಅಂದ್ರೆ ಆ ಸಂದರ್ಭದಲ್ಲಿ ಮೈಕ್ ಇರ್ಬೇಕು, ಅವೆಲ್ಲ ಆ ವಸ್ತುಗಳೆಲ್ಲ ಇರಬೇಕು, ಅವರು ಕಮ್ಯುನಿಕೇಟ್ ಮಾಡೋ ಅಂತ ಒಂದು ಪ್ರಯತ್ನಗಳು ಆಗ್ಬೇಕು. ಏಕಾಏಕಿ ಯಾರೋ ಉಗ್ರವಾದಿಗಳ ತರ ಕೊಲೆ ಮಾಡ್ತೀವಿ ಅಂತ ಅಂದ್ರೆ ಇದು ಯಾವ ರೀತಿಯ ಬದುಕಿಗೆ ಬೆಲೆ ಇಲ್ವಾ ಅಂದ್ರೆ ಅವರಿಗೆ? ಆ ದೃಷ್ಟಿಯಿಂದ ಈ ಸರ್ಕಾರಕ್ಕೆ ನಾನು ಆಗ್ಲೇ ಹೇಳಿದ್ದು, ಸಂವೇದನೆ ಇಲ್ಲದಂತ ಸರ್ಕಾರ ಇದು, ಯಾವುದೇ ರೀತಿ ಭಾವನೆನೇ ಇಲ್ಲ. ಇವರ ಅಸಮರ್ಪಕ ಆಡಳಿತದ ದೃಷ್ಟಿಯಿಂದ ಈ ರೀತಿ ಆಗ್ತಾ ಇರೋದಂಥದ್ದು. ಇವತ್ತು ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗರಿಗೂ ಸಹ ಮಾಹಿತಿ ಇಲ್ಲ ಯಾವ ರೀತಿ ಇದನ್ನ. ಲೋಹಿತ್ ಅವರು, ನೀವು ಎತ್ತಿರುವಂತ ಪ್ರಶ್ನೆಯನ್ನ ನಾನು ಕಾಂತರಾಜ್ ಅವ್ರಿಗೆ ಕೇಳ್ತೀನಿ. ಕಾಂತರಾಜು ಸರ್, ಇಲ್ಲಿ ಬಿಜೆಪಿ ವಕ್ತಾರರು ಒಂದು ವಿಚಾರ ಹೇಳ್ತಾ ಇದ್ದಾರೆ,
ಆ ಸಿಚುವೇಶನ್ ಅಲ್ಲಿ ಸರೆಂಡರ್ ಮಾಡಿಸೋದಕ್ಕೆ ನೋಡಬೇಕಿತ್ತು ಅಧಿಕಾರಿಗಳು. ಆ ಪ್ರಯತ್ನನೇ ಮಾಡಲಿಲ್ಲ, ಏಕಾಏಕಿ ಗುಂಡಿನ ದಾಳಿ ಮಾಡಿದ್ದಾರೆ. ಅದಾಗಿರ್ಲಿಲ್ಲ ಆಯ್ಕೆ ಅಂತ. ನೀವು ಅಂತ ಸಿಚುವೇಶನ್ಗಳನ್ನು ನೋಡಿರ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ. ಸರೆಂಡರ್ ಮಾಡಿಸೋದಕ್ಕೆ ಸಾಧ್ಯ ಆಗತ್ತಾ ಆ ಸಂದರ್ಭದಲ್ಲಿ? ಹೌದು. ಯಾವುದೇ ಕಳ್ಳತನ ಅಥವಾ ಅಂಟಿಂಗ್ ಬಂದವರು ಸರೆಂಡರ್ ಆಗೋದಿಲ್ಲ. ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ನೇರವಾಗಿ ಬಂದು ಇಲಾಖೆ ಅಧಿಕಾರಿಗಳ ಮುಂದೆ ಸರೆಂಡರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇಷ್ಟು ಪ್ರಕರಣಗಳಲ್ಲಿ ಎಲ್ಲೂ ಕೂಡ ಇದು ಸಾಧ್ಯ ಇಲ್ಲ. ಈ ಕಾನೂನು ಬಗ್ಗೆ ಹೇಳ್ತಾರೆ. ಕಾನೂನು ಬಗ್ಗೆ ಏನು ಅಂದರೆ, ನಮ್ಮಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 72 ಪ್ರಕಾರ ಒಳಗಡೆ ಅಂಟಿಂಗ್ ಮಾಡುವಂಗೆ ಇಲ್ಲ, ಅದು ಅಪರಾಧ. ಎರಡನೇದು, ರಾತ್ರಿ ಹೊತ್ತೇ ಆಗಲಿ ಅಥವಾ ಬೆಳಗ್ಗೆ ಹೊತ್ತಾಗಲಿ ಅಷ್ಟೊಂದು ಕಾಡಿನ ಒಳಗಡೆ 4-5 ಕಿಲೋಮೀಟ್ರ್ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕಾಡಿಗೆ ಎಂಟ್ರಿನೇ ನಿಷೇಧ ಆಗಿರ್ತದೆ. ಅದರಲ್ಲೂ ಕೂಡ ಇವರು ಗನ್ಗಳು ತೊಗೊಂಡೋಗಿದ್ದಾರೆ. ಯಾವುದೇ ಆರ್ಮ್ಸನ್ನ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಪ್ರಿಯರ್ ಪರ್ಮಿಷನ್ ಬೇಕು, ಮತ್ತು ಯಾರೂ ಕೊಡೋದಿಲ್ಲ. ಇವರು ಗನ್ನನ್ನು ಕೂಡ ಒಳಗಡೆ ತೊಗೊಂಡೋಗಿದ್ದಾರೆ. ಇದೆಲ್ಲ ನೋಡಿದ್ರೆ ನಮ್ಮ ಅಧಿಕಾರಿಗಳು ಆ ಕತ್ಲೆನಲ್ಲಿ ಮತ್ತು ಆ ದಟ್ಟವಾದ ಕಾಡಲ್ಲಿ ಇಟ್ ಹ್ಯಾಸ್ ಡನ್ ವಿತ್ ಗುಡ್ ಇಂಟೆನ್ಷನ್ನೇ ಹೊರತು ಇದರಲ್ಲಿ ಯಾವುದೇ ಅಪರಾಧ ಮಾಡಬೇಕು, ಅವರನ್ನ ಕೊಲೆ ಮಾಡಬೇಕು ಅನ್ನೋ ಇಂಟೆನ್ಷನ್ ನಮ್ಮ ಸಿಬ್ಬಂದಿಗೆ ಇರಲಿಲ್ಲ. ಆದರೆ ಇದು ಆಕ್ಸಿಡೆಂಟಾಗಿ ಆಗಿದೆ. ಯಾಕೆಂದರೆ ಆ ಮಳೆ ಆ ಕಡೆ ಪೊದೆ ಒಳಗಡೆ ಏನಿದೆ, ಪ್ರಾಣಿಗಳಿದೆಯಾ, ಮನುಷ್ಯರಿದಾರ ಅನ್ನೋದು ಕೂಡ ಜಡ್ಜ್ ಮಾಡೋದು ಕಷ್ಟ ಆ ಕತ್ಲೆನಲ್ಲಿ. ಅಂಥ ಸಂದರ್ಭದಲ್ಲಿ ಏನು ನಮ್ಮ ಸಿಬ್ಬಂದಿ ಕ್ರಮ ಕೈಗೊಂಡಿದ್ದಾರೆ, ಇದು ಇಟ್ ಈಸ್ ವಿತ್ ಗುಡ್ ಇಂಟೆನ್ಷನ್ನೇ ಹೊರತು ಯಾವುದೇ ಥರ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿರುವಂಥ ಅಪರಾಧ ಅಲ್ಲ ಇದು. ವೈಯಕ್ತಿಕ ದ್ವೇಷ ಇರಲಿಲ್ಲ, ವೈಯಕ್ತಿಕ ದ್ವೇಷದಿಂದ ಆಗಿರೋದಲ್ಲ ಇದು ಅಂತ ಇರಲಿಲ್ಲ ಸರ್. ಮೊನ್ನೆ ಕಲಬುರಗಿಯಲ್ಲಿ ಒಂದು ಇದೇ ಆಗಿದೆ, ಬ್ಲ್ಯಾಕ್ ಬಕ್ ವಿತ್ ಗುಡ್ ಇಂಟೆನ್ಷನ್ ಮಾಡಿದ್ದಾರೆ ಸರ್. ಅಲ್ಲ, ಸಿಚುವೇಶನ್ ಅಲ್ಲಿ ಅರೆಸ್ಟ್ ಮಾಡೋ ಪ್ರಯತ್ನಗಳಾಗತ್ತೆ. ಕೆಲ ಎಕ್ಸೆಪ್ಷನಲ್ ಸಿಚುವೇಶನ್ ಅಲ್ಲಿ ಬೇರೆ ದಾರಿ ಇರಲಿಲ್ಲ. ನೀವು ಎದುರಿಂದ ಫೈರಿಂಗ್ ಆಗ್ತಾ ಇದೆ ಅಂತಾದಾಗ ನಾನು ಹೆಂಗೆ ಅವರನ್ನು ಸರೆಂಡರ್ ಮಾಡಿಸ್ಲಿ, ಅವ್ರನ್ನ ಹೆಂಗೆ ಅರೆಸ್ಟ್ ಮಾಡ್ಲಿ, ಅವರ ಕಾಲಲ್ಲಿದೆ ಅಂತ ಎಲ್ಲ ಹುಡುಕ್ಲಿ. ನೀವು ಒಬ್ಬರನ್ನ ಆಯ್ತು, ನೀವು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಒಬ್ಬರು ನೋಡಿದಿರಬಹುದು, ಎಲ್ಲರೂ ನೋಡಿದ್ದೀರಿ ಬಿಡಿ. ಏನು ಅಷ್ಟೊಂದು ದುರ್ಬಲ ಸರ್ಕಾರನ, ದುರ್ಬಲ ಆಡಳಿತ ಇದು ಇಲಾಖೆನ ಅದು. ಆಮೇಲೆ ಕಂಡುಹಿಡಿಬೋದಲ್ಲ ಯಾರು ಏನು ಅಂತೇಳಿ. ಅವ್ರಿಗೊಂದು ಅಲ್ಲೂ CCTV ಇರ್ತವೆ, ಬೇರೆ ಸಾಕಷ್ಟು ವಿಚಾರಗಳು ಅಲ್ಲೂ ಇರುತ್ತವೆ ಅರಣ್ಯ ಇಲಾಖೆಯಲ್ಲಿ ತಡೆ ಹಿಡಿಯೋದಕ್ಕೆ. ಆಮೇಲೆ ಬೇಕಾದ್ರೆ ಅವ್ರು ಹಿಡಿಬೋಯ್ತು, 3 ಜೀವ ಉಳಿಸಬೋಯ್ತಲ್ಲ ಇವರು. ಸಿಕ್ಕ ಮೇಲೆ ಇವರು ಅರೆಸ್ಟ್ ಮಾಡಕ್ಕೆ ಪ್ರಿಪೇರ್ ಆಗಿ ಹೋಗಿಲ್ಲ. ಇವರು ಇಲಾಖೆ ಮೈಕ್ ಲೌಡ್ ಸ್ಪೀಕರ್ ತಗೊಂಡೋಗ್ಬೇಕು, ಕ್ಯಾಮ್ರಾ ತಗೊಂಡೋಗ್ಬೇಕು. ನಾವೇ ಅಲ್ಲಿ ಒಂದು ರೋಡ್ ನಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಪೊಲೀಸರು ನಮ್ದು ರೆಕಾರ್ಡಿಂಗ್ ಮಾಡ್ತಾರೆ. ಇವ್ರು ಕಾಡಿನಾಗ ಹೋಗಿ ಒಂದು ಟಿಪ್ ಆಫ್ ಮೇಲೆ ನೀವು ರೇಡ್ ಮಾಡಕ್ ಹೋಗ್ತೀರಿ ಅಂದ್ರೆ ಯಾಕೆ ಕ್ಯಾಮ್ರಾ ಎಲ್ಲಾರು ಹೋದ್ರಿ? ಇವರು ಯಾಕೆ ತಗೊಂಡು ಹೋಗ್ಲಿಲ್ಲ? ರೋಡ್ ಅಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೂ ಒಂದರ ಜೊತೆಗೆ ಒಂದು ಕಂಪೇರ್ ಮಾಡಬೇಕಲ್ಲ. ಈಗ ನೀವು ತಗೊಂಡೋಗಿಲ್ಲ. ನಮ್ಮ ಸಿಬ್ಬಂದಿ ವರ್ಗದವ್ರನ್ನೇ ತಾಳ್ಮೆ ವಹಿಸಿದ್ರೆ ಆಯ್ತಪ್ಪ, ನಾವೇನು ಮಾಡಲ್ಲ, ಸೈಲೆಂಟ್ ಆಗಿ ಇಟ್ಬಿಟ್ಟು ಯಾವ್ದೋ ಮರದ ಪದದಲ್ಲಿ ತಪ್ಸ್ಕೋಬೋಯ್ತು, ಹೋಗ್ಲಿ ಬಿಡಿ, ಆಮೇಲೆ ಕಂಡುಹಿಡಿಯೋಣ, ಅರೆಸ್ಟ್ ಮಾಡೋಣ, ಬೇಕಾದಷ್ಟು ಕಾನೂನು ಅವಕಾಶಗಳಿದೆ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಸಮಯ ಪ್ರಜ್ಞೆ ಇವರು ಏನೋ ಸಿಬ್ಬಂದಿಗಳು ಲೋಪದೋಷ ಎಸಗಿದ್ದಾರೆ. ಇಲಾಖೆ ಸಂಪೂರ್ಣವಾಗಿ ಹಿರಿಯ ಅಧಿಕಾರಿಗಳು ಅವರಿಗೆ ತಿಳಿ ಹೇಳ್ತಾ ಇಲ್ಲ, ಒಂದು ಮಾರ್ಗಸೂಚಿ ಇಲ್ಲ ಈ ಸರ್ಕಾರದಲ್ಲಿ ಕಳೆದ 3 ವರ್ಷದಿಂದ ನಿರಂತರವಾಗಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ನಿರಂತರವಾಗಿ ನಡೆದಿ ಸಾಕಷ್ಟು ಜೀವ ತೆತ್ತಿದ್ದಾರೆ. ಇವತ್ತು ಏನ್ ನಮ್ಮ ಬರೀ ಇದೊಂದೇ ಭಾಗ ಅಲ್ಲ, ಚಾಮರಾಜನಗರ, ಮೈಸೂರು ಭಾಗ, ಕೊಡಗು ಭಾಗ ಅಲ್ಲ, ನಿನ್ನೆ ಒಂದೇ ದಿನ 3 ಘಟನೆಗಳು ನಡೆದಿದೆ. ಕೊಡಗಲ್ಲಿ ಒಬ್ಬ ಕಾರ್ಮಿಕ ಸತ್ತಿದ್ದಾನೆ, ಒಬ್ಬ ಗಾಯಗೊಂಡಿದ್ದಾನೆ, ಮತ್ತೆ ಅಲ್ಲಿ 3 ಜನ ಸತ್ತೋಗಿದ್ದಾರೆ ಬೀದರಲ್ಲಿ. ಮತ್ತೆ ಇತ್ತೀಚೆಗೆ ಅಲ್ಲಿ ಇದೇ ನಮ್ಮ ಮೈಸೂರು ಭಾಗದಲ್ಲಿ, ಟಿ ನರಸೀಪುರ ಭಾಗದಲ್ಲಿ ಹುಲಿ ದಾಳಿಯಾಗಿದೆ. ಇದೇ ನಮ್ಮ ರಾಕೇಶ್ ಬಿದ್ರಳ್ಳಿ ಅಂತ ಹೇಳಿ ಚಿಕ್ಕಮಗಳೂರು, ಮೊನ್ನೆ ಅವರು ಹೋರಾಟ ಮಾಡಿದ್ದಾರೆ, ಚಿಕ್ಕಮಗಳೂರು ಭಾಗದಲ್ಲೂ ಅತಿ ಹೆಚ್ಚು ಆನೆಗಳು ದಾಳಿ ಆಗ್ತಾ ಇದೆ ಅಲ್ಲಿ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿ ನಿಯಂತ್ರಣ ಇಲ್ಲ. ವನ್ಯಜೀವಿ ಮಾನವ ಸಂಘರ್ಷಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಒಂದೇ ತಕ್ಕಡಿಯಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ. ಇದು ಬೇಟೆಗೋಸ್ಕರ ಕಾಡಿಗೆ ಹೋಗಿ ಬೇಟೆಯಾಡಿಕೊಂಡು ಬಂದಂತ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳಿಗೆ ಎದುರು ಬದುರಾಗಿ ಆ ನಂತರ ಆಗಿರುವಂತ ಇನ್ಸಿಡೆಂಟ್ ಇದು. ಸರ್, ಈ ಸರ್ಕಾರ ಅರಣ್ಯಾಧಿಕಾರಿಗಳ ಮೇಲೆ ಫೈರ್ ಆಯ್ತು ಅನ್ನೋ ಕಾರಣಕ್ಕಾಗಿ ಪ್ರತಿಯಾಗಿ ಫೈರ್ ಆಗಿರುವಂತ ಇನ್ಸಿಡೆಂಟ್. ನೀವು ವನ್ಯಜೀವಿ ಸಂಘರ್ಷವನ್ನು ಇದರ ಜೊತೆಗೆ ಹೆಂಗೆ ಕಂಪೇರ್ ಮಾಡಿ? ನಾನು ಸಮಗ್ರವಾಗಿ ಕಳೆದ 3 ವರ್ಷದಿಂದ ಅವಲೋಕನ ವಿಮರ್ಶೆ ಮಾಡೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಇಲಾಖೆ ಸೋತಿದೆ, ಅಸಮರ್ಪಕವಾದಂತಹ ಆಡಳಿತ. ಆ ದೃಷ್ಟಿಯಿಂದ ಇವರಿಗೆ ರಾಮಲಿಂಗಾರೆಡ್ಡಿ ಅರಣ್ಯ ಸಚಿವರು ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತೀವಿ. ಆಮೇಲೆ ಪರಿಹಾರದ ವಿಚಾರದಲ್ಲೂ ಅಷ್ಟೇ, ಕೇವಲ 5 ಲಕ್ಷ ಪರಿಹಾರ ಕೊಡ್ತಾರೆ. ಏನ್ ಜೀವಕ್ಕೆ ಅಷ್ಟೇನಾ ಇರೋದು ಸರ್ಕಾರ ಕೊಡೋದು? 1 ಕೋಟಿ ಕೇಳ್ತಾ ಇದೀವಿ ನಾವು, ಅವ್ರಿಗೆ ಕೆಲಸ ಕೊಡಬೇಕು. ಇವ್ರಿಗೆ ಅದಕ್ಕೆ ಹೇಳಿದ್ದು, ಇವರಿಗೆ ನಿಜವಾಗ್ಲೂ ಏನು ಅರಣ್ಯ ಅಂಚಿನಲ್ಲಿ ಇರುವಂತ ಲೋಹಿತ್ ಅವರೇ, ನೀವು 1 ಕೋಟಿ ಪರಿಹಾರ ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ. ಆಯ್ತು, ಸರ್ಕಾರ ಘೋಷಣೆ ಮಾಡ್ತು ಅಂತ ಅನ್ಕೊಳ್ಳಿ, ಅವ್ರದೇ ತಪ್ಪು ಅಂತ ಆಯ್ತು. ಆಗ ನೀವು ಕಳ್ಳ ಬೇಟೆಗೆ ಪ್ರಚೋದನೆ ಕೊಟ್ಟಂಗಾಗಲ್ವಾ?
ಸರ್, ತಪ್ಪು ಅವರದೇ ಇದೆ ಅಂತ ಆದ್ರೆ ನೀವು ಕಳ್ಳಬೇಟೆಗೆ ಪ್ರಚೋದನೆ ಅದಕ್ಕೋಸ್ಕರನೇ ನಾವು ಉಳಿದವರಿಗೆ ಪ್ರೋತ್ಸಾಹ ಕೊಟ್ಟಂಗಾಯ್ತು ನೀವು. ನೋಡಿ, ಅಲ್ಲಿ ಘಟನಾವಳಿಗಳನ್ನ ಅವಲೋಕನ ಮಾಡಿದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ತಪ್ಪೆಸಗಿದೆ ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆ ಮಾಡಿ, ನಾವು ಯಾರು ಸರ್ಕಾರಕ್ಕೆ ಸಂಪೂರ್ಣ ದೂಷಣೆ ಮಾಡ್ತಾ ಇಲ್ಲ, ನ್ಯಾಯಾಂಗ ತನಿಖೆಗೆ ನಾವು ಆಗ್ರಹ ಮಾಡ್ತಾ ಇದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.